ಸುಖನಾಶನ ಉಪದೇಶ. ಇನ್ನು ಎರಡನೇ ಭಾಗದೊಳಗೆ ನೋಡೋಣ. ಎರಡನೇ ಪ್ಯಾರದೊಳಗೆ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ, ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯ ಓಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಗುರುಪದೇಶ ಅಂದರೆ ಏನು ಅಂತಂದರೆ ಜನರ ಒಳ ಹೊರಗಣ ಕೊಳೆಯನ್ನು ತೊಳೆದು ಬಿಡುವ ನೀರಿಲ್ಲದ ಸ್ನಾನ. ಸ್ನಾನ ಆಗ್ತದೆ, ಆದರೆ ನೀರು ಇರಲಾರ್ದಂಗೆ ಸ್ನಾನ ಮಾಡಿಸ್ತಾರೆ ಗುರುಗಳು. ಹೆಂಗಂದ್ರೆ ಗುರುವಿನ ಉಪದೇಶ ಕೇಳಿದರೆ ಸಾಕು, ಅದು ಮನಸ್ಸಿನ ಕೊಳೆಯನ್ನು ತೊಳಿತದಲ್ಲ, ದೇಹದ ಹೊರಗಿನ ಮನಸ್ಸಿನ ಒಳಗಿನ ಕೊಳೆಯನ್ನು ಹೊರಗಿನ ಕೊಳೆಯನ್ನು ತೊಳೆಯೋದ್ರಿಂದ ಇದು ನೀರಿಲ್ಲದ ಒಂದು ಸ್ನಾನ. ಇದು ಮೀಹ ಅಂದರೆ ಸ್ನಾನ. ಆಮೇಲೆ ಇನ್ನು ಹೇಳ್ತಾರೆ, ತಲೆ ನೆರೆಯದೆ, ತಲೆ ಕೂದಲ ಬೆಳ್ಳಗಾಗಲಾರ್ದ, ಮೈಯ ಸುಕ್ಕುಗಟ್ಟದೆ ಅಂದ್ರೆ ಮೈಯ ಚರ್ಮ ಮುದುಡಲಾರ್ದ ಬರುವಂಥ ಮುಪ್ಪಿದ್ದಂಗೆ. ಎಷ್ಟು ಚಲೋ ಅಲ್ಲೇನು. ಹಲ್ಲು ಬಿದ್ದಿಲ್ಲ, ತಲೆಯಾಗಿನ ಕೂದಲು ಬೆಳ್ಳಗಾಗಿಲ್ಲ, ಮೈ ಚರ್ಮ ಬಾಡಿಲ್ಲ, ಮೈಯಾಗಿನ ಶಕ್ತಿ ಕುಂದಿಲ್ಲ, ಆದರೂ ಮುಪ್ಪು ಬಂದದ, ವಯಸ್ಸಾಗ್ಯದ. ವಯಸ್ಸು ಹಿಂಗಾಗಿ ಮುಪ್ಪು ಬಂತು ಅಂತಂದರೆ ಏನೂ ಅನಿಸಂಗಿಲ್ಲಲ್ಲ, ಎಷ್ಟು ಖುಷಿ ಅನ್ನಿಸ್ತದೆ. ಅಂದರೆ ಗುರುಪದೇಶ ಕೇಳಿದರೆ ಅಷ್ಟು ಮಹತ್ವದ್ದು ಅಂತ ಹೇಳ್ತಾರೆ ಅವರು. ಬೊಜ್ಜು ಬೆಳೆಯದೆ ಬರುವ ಗುರುತ್ವ. ಬೊಜ್ಜು ಅಂತಂದರೆ ಇತಿಯಾಗಿ ಏನೇನೇನೋ ತಿಂತೀವಿ ತಿಂದು ಬೆವರು ಇಳಿಸಿ ಕೆಲಸ ಮಾಡೋದಿಲ್ಲ, ಮೈ ಕರಗೋದಿಲ್ಲ, ಆವಾಗ ಬೊಜ್ಜು ಬರ್ತದೆ. ಆದರೆ ಗುರುಪದೇಶ ಅಂದರೆ ಎಂಥದ್ದಂತಂದರೆ ಬೊಜ್ಜು ಬರಲಾರ್ದನ ತೂಕ ಹೆಚ್ಚಾಗ್ತದೆ. ನೋಡ್ರಿ, ಆ ಗುರುಪದೇಶ ಕೇಳೋದ್ರಿಂದ ನಿನ್ನ ತೂಕ ಹೆಚ್ಚಾಗ್ತದೆ. ನಿನಗೊಂದು ಆ ಗುರುಪದೇಶ ಕೇಳೋದ್ರಿಂದ ನಿನ್ನ ಬೆಲೆ ಹೆಚ್ಚಾಗ್ತದಂತ. ಇನ್ನು ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿ ಓಲೆ. ಈಗ ಓಲೆಗಳು ಬಂಗಾರದಿಂದ ಮಾಡ್ತಾರೆ, ಆದರೆ ಬಂಗಾರ ಇರಲಾರ್ದನ ಆ ಓಲೆಗೆ, ಕಿವಿಯೊಳಗೆ ಹಾಕಿಕೊಳ್ಳುವಂಥ ಓಲೆಗೆ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಬರಬೇಕು. ಅಂಥ ಓಲೆ ಇದ್ದಂಗಂತ ಗುರುಪದೇಶನೇ ಅಷ್ಟು ಬೆಲೆ ಬಾಳುವುದು. ಪಂಜು ಇಲ್ಲದೆ ಬೆಳಗುವ ಬೆಳಕು. ಪಂಜು ಅಂತಂದರೆ ಒಂದು ತುದಿಗೆ ಬೆಂಕಿ ಹತ್ತಂಗೆ ಎಲ್ಲ ತಯಾರಿ ಮಾಡಿರ್ತಾರೆ, ಒಂದು ಕಡ್ಡಿ ತುದಿಗೆ, ಅದು ಪಂಜ್ ಅಂತಾರೆ ಅದಕ್ಕೆ. ಅದನ್ನು ಸ್ವಲ್ಪ ಅಗ್ನಿ ಸ್ಪರ್ಶ ಮಾಡಿದರೆ ಸಾಕು, ಅದು ಉರಿಲಿಕ್ಕೆ ಪ್ರಾರಂಭ ಆಗ್ತದೆ. ಈ ದೇವಸ್ಥಾನಗಳು, ಜಾತ್ರೆಗಳು ರಾತ್ರಿಯೊಳಗೆ ನಡೀತಾವಲ್ಲ, ಅಲ್ಲಿ ಹಚ್ಚಿರ್ತಿದ್ರು ಮೊದಲಿನ ಕಾಲಕ್ಕೆ. ಈಗೆಲ್ಲ ದೊಡ್ಡ ದೊಡ್ಡ ಬೆಳಕು ಬಂದ, ವಿದ್ಯುತ್ತಿನ ಬೆಳಕನ್ನು ಉರಿಸ್ತಾರೆ. ಇನ್ನೂ ಕೆಲವೊಂದು ಕಡೆ ಆ ಆಚರಣೆಗಳು ಇವೆ. ಅದನ್ನು ನೋಡಬೇಕು. ಎಷ್ಟು ಭಕ್ತಿ ಇರ್ತದೆ ಅವರೊಳಗೆ. ಅಲ್ಲಿ ಎಣ್ಣೆ ಹಾಕಿ ಇನ್ನಷ್ಟು ಉರಿಸ್ತಾರೆ. ಅದಕ್ಕೆ ಬೆಳಕು ಬರಬೇಕಾಗಿತ್ತು ಅಂದ್ರೆ, ಉರಿಬೇಕಾಗಿತ್ತು ಅಂದರೆ ಅದಕ್ಕೊಂದು ಸಾಧನ ಬೇಕು, ಅದೇ ಪಂಜು. ಆ ಪಂಜು ಇರಲಾರ್ದನ ಬೆಳಗಬೇಕು. ಅಷ್ಟು ಬೆಳಕು ಕೊಡುವಂಥದ್ದು ಗುರುಪದೇಶ ಅಂತಂದರೆ ಉದ್ವೇಗ ಭರಿಸದ ಜಾಗರಣೆ. ಕೆಲವೊಂದು ಸಲ ಜಾಗರಣೆ ಮಾಡ್ತಾ ಉದ್ವೇಗಕ್ಕೊಳಗಾಗ್ತಾರೆ, ಆದರೆ ಉದ್ವೇಗ ಇರಲಾರ್ದ ಬರೆಸ್ತಕ್ಕಂಥ ಪವಿತ್ರವಾದ ಜಾಗರಣೆ ಗುರುಪದೇಶ ಅಂದರೆ ಅಷ್ಟು ಮಹತ್ವದ್ದು ಅಂತ ಹೇಳ್ತಾರೆ. ಇನ್ನು ಮುಂದಿನ ಅಂಶವನ್ನು ಮುಂದಿನ ಅವಧಿಯೊಳಗೆ ನೋಡೋಣ. ನಮಸ್ಕಾರ.